ಶ್ರೀ ಅಂತರಘಟ್ಟಮ್ಮ, ದುರ್ಗಮ್ಮ, ಮಿಡಿಚಲಮ್ಮ ಪ್ರಸನ್ನ ಕಳೆದ ಮಂಗಳವಾರ ಹಾಗೂ ಶುಕ್ರವಾರ ಹಾಗೂ ಈ ದಿವಸ ಸೇರಿ ಮೂರನೇ ದಿನ ನಮ್ಮ ಗುಡಿಕೆರೆ ಬೀದಿ ಹಾಗೂ ಸಿದ್ದೇಶ್ವರ ಬೀದಿಯ ಎಲ್ಲ ಗ್ರಾಮದ ನಿವಾಸಿಗಳು ಸುಂಕನಮ್ಮ ಅನ್ನೋ ಒಂದು ಈಗ ಏನು ಈ ಕಾಯಿಲೆ ಕಸಾಲೆಗಳು ಹೆಚ್ಚು ಈಗ ಪೀಡಿಸ್ತಾ ಇದೆ, ಅವುಗಳೆಲ್ಲ ನಿವಾರಣೆ ಆಗಲಿ ಅನ್ನೋ ಉದ್ದೇಶದಿಂದ ಕಳೆದ 10 ವರ್ಷದ ಹಿಂದೆ ಕೂಡ ನಮ್ಮ ಬೀದಿನಲ್ಲಿ ಗ್ರಾಮದಲ್ಲಿ ಅಂತರಘಟ್ಟಮ್ಮನವರ ಒಂದು ಪ್ರಸಾದವನ್ನು ಪಡೆದು ನಾವು ಪ್ರತಿ 3 ದಿನ ಈ ಒಂದು ಕಳಸ ಪೂಜೆಯನ್ನು ಮೊದಲು ತಂಪಿನ ಎಡೆ ಅಂತೇಳಿ ಮೊದಲಿಗೆ ಸಿಹಿಯನ್ನು ಹಾಗೂ 2ನೇ ವಾರ ಮೊಸರನ್ನದ ಒಂದು ಎಡೆಯನ್ನು ಇಟ್ಟು ಈ ದಿವಸ ಪುರಾತನ ಕಾಲದಿಂದಲೂ ಆಚರಿಸಿಕೊಂಡು ಬರುತ್ತಿರುವ ಸುಂಕದಮ್ಮನ ಕಳಸ ಪೂಜೆ ಬೇಲೂರಿನ ಗುಣಿಕೆರೆ ಮತ್ತು ಸಿದ್ದೇಶ್ವರ ಬೀದಿ ನಿವಾಸಿಗಳು ಪ್ರಾಚೀನ ಕಾಲದ ಸಂಪ್ರದಾಯವನ್ನು ಇಂದಿಗೂ ಆಚರಿಸಿ ಗ್ರಾಮದಲ್ಲಿ ಆರೋಗ್ಯ, ಮಳೆ, ಬೆಳೆ ವೃದ್ಧಿಸಿ ದನ ಜಾನುವಾರುಗಳಿಗೆ ಮತ್ತು ಪುಟಾಣಿ ಮಕ್ಕಳುಗಳಿಗೆ ರೋಗ ರುಜಿನಗಳು ಬಾರದಂತೆ ಸುಂಕದಮ್ಮನವರಿಗೆ 3 ವಾರಗಳ ಕಾಲ ಪೂಜೆ ಸಲ್ಲಿಸಿ ನಂತರ ಬೇವಿನ ಸೊಪ್ಪಿನ ಕಳಸ ಸ್ಥಾಪಿಸಿ ಬಡಾವಣೆಯ ನಿವಾಸಿಗಳು ದುರ್ಗಮ್ಮ, ಅಂತರಘಟ್ಟಮ್ಮ, ಸುಂಕದಮ್ಮನವರಿಗೆ ಜಯವಾಗಲಿ ಎಂದು ಜಯಘೋಷಣೆ ಕೂಗುತ್ತಾ ವಿಶೇಷವಾಗಿ ಕಳಸ ಮೆರವಣಿಗೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಡಾವಣೆಯ ನಿವಾಸಿ ಮತ್ತು ಶಿಕ್ಷಕ ವನರಾಜ್, ಪ್ರಾಚೀನ ಕಾಲದಿಂದ ಇಂದಿನ ಕಾಲಘಟ್ಟದವರೆಗೂ ಹಲವು ಹಳೆಯ ಸಂಪ್ರದಾಯಗಳನ್ನು ಗುಣಿಕೆರೆ ಮತ್ತು ಸಿದ್ದೇಶ್ವರ ಬೀದಿ ನಿವಾಸಿಗಳು ಇಂದಿಗೂ ಆಚರಿಸುತ್ತಿದ್ದು ಮುಂದಿನ ಪೀಳಿಗೆಯು ಇಂತಹ ಪ್ರಾಚೀನ ಸಂಪ್ರದಾಯಗಳನ್ನು ಆಚರಿಸಿಕೊಂಡು ಬರಬೇಕು. ಈ ಬಾರಿಯ ಸುಂಕದಮ್ಮನವರ ಕಳಸ ಪೂಜೆ ಮತ್ತು ಮೆರವಣಿಗೆ ಅತ್ಯಂತ ಯಶಸ್ವಿಯಿಂದ ನೆರವೇರಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಶಿಕ್ಷಕರಾದ ಹರೀಶ್, ಭೂಮಾಪಕರಾದ ಲೋಕೇಶ್, ರಾಕೇಶ್, ಕಲಾವಿದ ರಾಮು, ಗಿರೀಶ್, ದೇವರಾಜ್, ಶೇಖರ್, ಮಂಜುನಾಥ್ ಸೇರಿದಂತೆ ಬಡಾವಣೆಯ ನಿವಾಸಿಗಳು ಹಾಜರಿದ್ದರು.